ಹೆಲೋ ಎವ್ರಿವನ್. ನಾವು ನಿನ್ನೆ ಕೃಷ್ಣ ನರ್ಸರಿಗೆ ಹೋಗಿ 4-5 ಪ್ಲ್ಯಾಂಟ್ಸ್ ತೊಗೊಂಡು ಬಂದ್ವಿ. ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ಎಷ್ಟು ಪ್ಲ್ಯಾಂಟ್ಸ್ ಇದೆ, ನಾವು ಎಷ್ಟು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ, ಒಳಗಡೆ ಎಷ್ಟು ಇಟ್ಟಿದ್ದೀವಿ, ಹೊರಗಡೆ ಎಷ್ಟು ಇಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಈ ನಮ್ಮ ಮನೇಲಿ ಇರುವಂಥ ಎಲ್ಲ ಪ್ಲ್ಯಾಂಟ್ಸ್ ಕೂಡ ಕೃಷ್ಣ ನರ್ಸರಿಲೇ ತೊಗೊಂಡು ಬಂದಿದ್ದು. ನಾವು ಯಾವ್ಯಾವ ರೀತಿ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲು ನಾನು ಹೊರಗಡೆ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂತ ತೋರಿಸ್ತೀನಿ. ಸಿಟೌಟಲ್ಲಿ ಒಂದಿಷ್ಟು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ. 25ಕ್ಕೂ ಹೆಚ್ಚು ಪ್ಲ್ಯಾಂಟ್ಸ್ ನಮ್ಮ ಮನೇಲಿದೆ, ತೋರಿಸ್ತೀನಿ. ಈ ಪ್ಲ್ಯಾಂಟ್ ನಾವು ತೊಗೊಂಡೆ 3 ವರ್ಷ ಆಯಿತು. ನೋಡಿ ಇಷ್ಟು ಉದ್ದ ಇದೆ, ನಾನು ತೋರಿಸ್ತೀನಿ ನೋಡಿ. ಇಷ್ಟು ಉದ್ದ ಇದೆ. ಈ ಟಿಪ್ ಇದೆಯಲ್ಲ ಇಲ್ಲೆಲ್ಲ ನೋಡಿ, ಇಲ್ಲಿ ಸೂರ್ಯನ ಬೆಳಕಿಗೆ ಈ ರೀತಿ ಪಿಂಕ್ ಕಲರ್ ಆಗುತ್ತೆ. ಸೂರ್ಯನ ಬೆಳಕು ಬೀಳಲಿ ಅಂತ ನಾವು ಈ ಕಾರ್ನರಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಮಾತ್ರ ಸೂರ್ಯ ಬೀಳುತ್ತೆ, ಸೂರ್ಯನ ಬೆಳಕು ಈ ರೀತಿ ಪಿಂಕ್ ಆಗುತ್ತೆ. ಜಾಸ್ತಿ ಒಂದು 3 ದಿನದಿಂದ ಮಳೆ ಬರ್ತಾ ಇರೋದ್ರಿಂದ ಸೂರ್ಯನ ಬೆಳಕು ಬಿದ್ದಿಲ್ಲ ಈ ಟ್ರೀಗೆ. ನಾವು ಪ್ರತಿ 2 ದಿನಕ್ಕೊಂದ್ಸಲ ಈ ರೀತಿ ನೀರು ಹಾಕ್ತೀವಿ. ಇದು ದಾಸವಾಳ, ರೆಡ್ ದಾಸವಾಳ ಹೂ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಒಂದು ರೀತಿ ಮಲ್ಲಿಗೆ ಹೂ. ಈ ಪ್ಲ್ಯಾಂಟ್ ಒಂದು ರೀತಿ ಮಲ್ಲಿಗೆ ಹೂವಿನ ಸ್ಮೆಲ್ ಬರುತ್ತೆ. ಈ ಹೂವಿನ ಹೆಸರು ಸೌಗಂಧಿಕ ಪುಷ್ಪ ಅಂತೆ. ಇದು ಮಲ್ಲಿಗೆ ಹೂವಿನ ಥರನೇ ಸ್ಮೆಲ್ ಬರುತ್ತೆ. ಮನಿ ಪ್ಲ್ಯಾಂಟ್ನ ನಾವು ಒಳಗಡೆ ಇಟ್ಟಿದ್ವಿ. ಒಳಗಡೆ ಯಾಕೋ ಇದು ಸರಿಗೆ ಬರಲಿಲ್ಲ. ನೀರಲ್ಲಿ ಇಟ್ಟಿದ್ವಿ ಆ್ಯಕ್ಚುಲಿ. ಇದನ್ನು ಬೇಡ ಅಂತ ಹೇಳ್ಬಿಟ್ಟು ಮಣ್ಣಲ್ಲಿ ಇಟ್ಟಿದ್ದಾರೆ ನೋಡಿ. ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ತುಂಬ ಚಿಕ್ಕದಿತ್ತು ಈ ಪ್ಲ್ಯಾಂಟು. ಒಳಗಡೆ ಮಣ್ಣಲ್ಲಿ ಹಾಕಿದ ಮೇಲೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಳ್ಳಿ ಹಬ್ಕೊಳ್ಳಿ ಅಂತ ಕಡ್ಡಿ ಸಿಕ್ಸಿದ್ದೀವಿ, ಬಟ್ ಇದು ಹಬ್ಕೊಳ್ತಾ ಇಲ್ಲ. ಒಂದು ಟೈಪ್ ಆಫ್ ದಾಸವಾಳ. ಇದರಲ್ಲಿ ಯಾವ ರೀತಿ ಹೂ ಬಿಡುತ್ತೆ ಅಂತಲೂ ನಮಗಿನ್ನೂ ಗೊತ್ತಿಲ್ಲ. ಇದಿನ್ನೂ ಚಿಕ್ಕದಾಗಿದೆ, ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ನಾನು ಹೂ ಬಿಟ್ಟಾಗ ನಿಮಗೆ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಕೂಡ ದಾಸವಾಳ. ನಮ್ಮ ಮನೇಲಿ ದಾಸವಾಳಗಳೇ ಜಾಸ್ತಿ ಇದೆ. ಈ ದಾಸವಾಳದಲ್ಲಿ ಹೂವು ಕ್ರೀಮ್ ಕಲರ್ ಬಿಡುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ನ ನಾವು ತೊಗೊಂಡು ಬಂದಿದ್ದು. ಇದೇ ರೀತಿ ಇಷ್ಟೇ ಚಿಕ್ಕ ಪಾಟಲ್ಲಿ ತೊಗೊಂಡು ಬಂದಿದ್ದು. ಬಟ್ ನೋಡಿ ಇವಾಗೆಲ್ಲ ಇಷ್ಟಿಷ್ಟು ಉದ್ದ ಬೆಳೆದಿದ್ದಾವೆ. ಒಂದು ರಿವ್ಯೂ ನಾನು ನಿಮಗೆ ತೋರಿಸ್ತೀನಿ ನಾವು ಎಷ್ಟು ಪ್ಲ್ಯಾಂಟ್ ಇಟ್ಟಿದ್ದೀವಿ ಅಂತ. ಹೂ ಬಿಟ್ಟಾಗಲೇ ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಲೇಟ್ ಆಗುತ್ತಂತ ಈಗಲೇ ಮಾಡ್ತಿದ್ದೀನಿ. ನಾವು ಇವುಗಳಿಗೆಲ್ಲ ಗೊಬ್ಬರಗಳನ್ನ ಯೂಸ್ ಮಾಡ್ತೀನಿ. ಯಾವುದು ಗೊಬ್ಬರಗಳು ಅಂತ ಮುಂದಿನ ವೀಡಿಯೋಗಳಲ್ಲಿ ಬಂದ್ಬಿಟ್ಟು ದೊಡ್ಡ ಪತ್ರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಕೆಮ್ಮು, ಶೀತ ಆದವ್ರಿಗೆ ತುಂಬ ಒಳ್ಳೆಯದು. ಇದನ್ನು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೆಳ್ಳುಳ್ಳಿ ದೊಡ್ಡ ಪತ್ರೆನ ಒಟ್ಟಿಗೆ ತಿಂದರೆ ಅರ್ಲಿ ಮಾರ್ನಿಂಗು ಶೀತ ಕೆಮ್ಮು ಏನೇ ಇದ್ದರೂ ಕಡಿಮೆ ಆಗುತ್ತೆ. ಇದು ಕೂಡ ದಾಸವಾಳನೇ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ದಾಸವಾಳಗಳು ಜಾಸ್ತಿ ಇದೆ. ಇದು ಯಾವ ಕಲರ್ ಬಿಡುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಮೊಗ್ಗು ಹಾಕಿದೆ. ಈ ಗಿಡನ ನೀವು ನೋಡೇ ಇರೋದಿಲ್ಲ. ಇದು ಪಾನ್ ಮಸಾಲ ಗಿಡ. ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿರೋದು. ಈ ಎಲೆನ ತಿಂದು ನೋಡಿದರೆ ನಿಜವಾಗ್ಲೂ ಪಾನ್ ಮಸಾಲ ಟೇಸ್ಟೇ ಬರುತ್ತೆ. ಒಂದು ಎಲೆನ ತಿಂದು ನೋಡ್ತೀನಿ ನೋಡಿ. ಕೆಂಪು ರೀತಿ ಹೂ ಬಿಡುತ್ತೆ, ಗೊಂಚು ಗೊಂಚು ಥರ ಬಿಡುತ್ತಲ್ಲ ಹೂವು, ಅದು. ನಾನು ನಿಮಗೆ ಅದ್ರ ಫೋಟೋ ಹಾಕ್ತೀನಿ ಆ ಹೂವಿಂದು. ಇದರಲ್ಲಿ ಹೂ ಬಿಟ್ಟಿಲ್ಲ ಇನ್ನು. ಹೂ ಬಿಡೋದಕ್ಕೆ ಟೈಮ್ ಬೇಕಾಗುತ್ತೆ. ಬಸ್ಲೆ ಸೊಪ್ಪು. ಈ ಸೊಪ್ಪು ಬಂದ್ಬಿಟ್ಟು ಕಾಡು ಬಸ್ಲೆ ಅಂತ ಕರೀತಾರೆ ಇದನ್ನು. ಇದು ಕಿಡ್ನಿ ಸ್ಟೋನ್ಗೆ, ಗಾಲ್ ಬ್ಲಾಡರ್ ಸ್ಟೋನ್ಗೆ ತುಂಬ ಉಪಯುಕ್ತ ಆಗುತ್ತೆ. ಮಾರ್ನಿಂಗು ಒಂದು 3-4 ಎಲೆನ ಏನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಇದನ್ನು ನಿಮಗೆ ಎಷ್ಟು ಕಿಡ್ನಿ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದರೂ ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಕರಗಿದೆ ಕೂಡ, ನಾವು ಕೂಡ ಟ್ರೈ ಮಾಡಿದ್ದೀವಿ. ಇದು ತಿಂದಮೇಲೆ ಒಂದು 1/2 hour ಗ್ಯಾಪ್ ಕೊಡಬೇಕಾಗುತ್ತೆ. ನೀವೇನು ತಿನ್ನಬಾರ್ದು, ಏನು ಕುಡಿಬಾರ್ದು ಕೂಡ. ನೀರು ಕೂಡ 1/2 hour ಆದಮೇಲೆ ಕುಡಿಬೇಕು. ಗೊಬ್ಬರನ ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಮನೆ ಹತ್ರ ಏನಾದರೂ ಹೊಂಗೆ ಮರ ಇದ್ದರೆ, ಹೊಂಗೆ ಮರದಲ್ಲಿ ಹೂ ಬಿಡುತ್ತಲ್ಲ, ಆ ಹೂವು ಒಣಗಿದ ಮೇಲೆ ಗೊಬ್ಬರ ಆಗುತ್ತೆ. ಆ ಹೂವನ್ನ ತೊಗೊಂಬಂದು ಈ ಪಾಟ್ಗಳಿಗೆಲ್ಲ ಹಾಕಿದರೆ ಒಳ್ಳೆ ಗೊಬ್ಬರ ಆಗುತ್ತೆ ಈ ಗಿಡಗಳಿಗೆಲ್ಲ. ಪುದೀನ ಸೊಪ್ಪು ತೊಗೊಂಬರ್ತೀರಲ್ಲ, ಅದ್ರ ಬೇರೆ ಏನಾದರೂ ಸಿಕ್ಕಿದರೆ ಅದ್ರ ಬೇರನ್ನ ಮಣ್ಣಲ್ಲಿ ಹಾಕಿ ಇಷ್ಟು ಚೆನ್ನಾಗಿ ಬರುತ್ತೆ. ಇದು ಬಂದು ವೀಳ್ಯದೆಲೆ. ಇದು ಬಂದು ರೀಸೆಂಟಾಗಿ ಹಾಕಿದ್ದೀವಿ, ಇಷ್ಟುದ್ದ ಬೆಳೆದಿದೆ. ಈ ಪ್ಲ್ಯಾಂಟ್ ಹೆಸರು ಮಧುಮತಿ ಅಂತ. ಇನ್ನೂ ಚೆನ್ನಾಗಿ ಬಿಡುತ್ತೆ. ಇದು ಆಲ್ರೆಡಿ ಒಣಗೋಗಿದೆ. ಇನ್ನೊಂದು ಸಲ ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ಫೋಟೋ ಸೈಡಲ್ಲಿ ಹಾಕಿರ್ತೀನಿ. ಈ ರೀತಿ ಬಳ್ಳಿಯಾಗಿ ಬರುತ್ತಿದ್ದು, ತುಂಬ ದೊಡ್ಡದಾಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಮರೂನ್ ಕಲರ್ ಇದೆ ಇದ್ರದ್ದು ಹೂವು, ಮರೂನ್ ಬರುತ್ತೆ. ಈ ರೀತಿ ಗೊಂಚಲಾಗಿ ವೈಟ್ ಇರುತ್ತೆ. ಇದ್ರ ಮಧ್ಯೆ ಒಂದು ಹೂ ಬರುತ್ತೆ ಮರೂನ್ ಕಲರ್. ಇದು ಯಾವ ಕಲರ್ ಹೂ ಬಿಡುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್. ಇಲ್ಲ ಹಾಂ
ಇದು ಮಿಕ್ಸ್ಡ್ ಪಿಂಕ್ ಕಲರ್ ಬಿಡುತ್ತೆ ಇದರಲ್ಲಿ ಹೂವು. ಈ ದಾಸವಾಳದಲ್ಲಿ ಹೂವು ರೆಡ್ ಕಲರ್ ಬಿಡುತ್ತೆ. ಎಷ್ಟೊಂದು ಮೊಗ್ಗಾಗಿದೆ, ನೀವು ನೋಡ್ಬೋದು. ಈ ದಾಸವಾಳ ನೋಡಿ ಎಷ್ಟು ಉದ್ದ ಆಗಿದೆ, ಇದರಲ್ಲಿ ಮೊಗ್ಗಾಗಿದೆ. ಹಾಂ, ಈ ರೀತಿ ಈ ಕ್ರೀಮ್ ಕಲರಲ್ಲಿ ಹೂ ಬಿಡುತ್ತಿದ್ದು. ಇದು ಕೂಡ ಕ್ರೀಮ್ ಕಲರ್ ಹೂ ಬಿಡುತ್ತೆ. ಇದು ಹೈಬ್ರಿಡ್ ದಾಸವಾಳ. ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಹೂ ಬಿಡುತ್ತೆ. ನಾನು ನಿಮಗೆ ಸೈಡಲ್ಲಿ ಫೋಟೋಸ್ ಹಾಕ್ತೀನಿ ಯಾವ ರೀತಿ ಹೂಗಳು ಇದರಲ್ಲಿ ಬಿಡುತ್ತೆ ಅಂತ. ಇದರಲ್ಲಿ ಯೆಲ್ಲೋ ಕಲರ್ ಹೂ ಬಿಡುತ್ತೆ. ಈ ಹೂವು ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹೈಬ್ರಿಡ್ ದಾಸವಾಳ, ತುಂಬ ದೊಡ್ಡ ಹೂ ಬಿಡುತ್ತೆ ಇದು. ನಮ್ಮನೇಲಿ ವೈಟ್ ದಾಸವಾಳ ಕೂಡ ಇದೆ ನೋಡಿ. ಎಷ್ಟೊಂದು ಕಿತ್ಕೊಂಡಿದ್ದೀವಿ. ಇದರಲ್ಲಿರೋ ಎಲ್ಲ ದಾಸವಾಳಗಳಲ್ಲೂ ತುಂಬಾ ಹೂಗಳು ಬಿಟ್ಟಿದ್ವು. ಎಷ್ಟೊಂದು ಹೂಗಳನ್ನ ಕಿತ್ಕೊಂಡಿದ್ದೀವಿ ನಾವು. ದಿನಕ್ಕೆ 3-4 ಹೂಗಳು ಬಿಡ್ತಾಯಿದ್ವು. ಇದೆ ಮೊಗ್ಗಾಗಿದೆ. ಇನ್ನು ವೈಟ್ ದಾಸವಾಳ ಇದು ಪಿಂಕ್ ಕಲರ್ ಇದೆ ಈ ದಾಸವಾಳದಲ್ಲಿ ಹೂ. ಎಲ್ಲಿಂದ ವಿಡಿಯೋ ಮಾಡ್ಕೊಂಡು ಪಿಂಕ್ ಹೂವು ಎಷ್ಟು ಕ್ವಾಲಿಟಿ ಕಲರ್ ನೋಡಿ ಇದು. ವಾವ್. ಮತ್ತು ಇದು ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು ಇದೆ. ಆ್ಯಕ್ಚುಲಿ ಮೊಗ್ಗಾಗಿದೆ ನೋಡಿ. ಈ ದಾಸವಾಳ ಕೂಡ ಹೈಬ್ರಿಡ್ ದಾಸವಾಳ. ಇದರಲ್ಲಿ ಹೂ ನೋಡಿ ಈ ರೀತಿ ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ತಿಕ್ಕಾಗಿರುತ್ತೆ ಹೂವು. ಈ ಹೂವು ಕೆಳಗಡೆ ಏನೋ ಒಂದು ರೀತಿ ಈ ರೀತಿ ಬ್ಲ್ಯಾಕ್ ಚಿಕ್ಕದಾಗಿ ಬ್ಲ್ಯಾಕ್ ಹುಳಗಳ ಥರ ಕಾಣಿಸ್ತಾ ಇದೆ. ಇದು ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಇದು ಕೂಡ ಒಂದು ರೀತಿ ಜಾಸ್ಮಿನ್ ದಾಸವಾಳ ಇದೆ. ಇದ್ರ ಫೋಟೋಸ್ ಕೂಡ, ಹೂವಿನ ಫೋಟೋ ಕೂಡ ನಾನು ಆಮೇಲೆ ಹಾಕ್ತೀನಿ. ನೀವು ನನ್ನ ಪ್ಲ್ಯಾಂಟ್ ನರ್ಸರಿ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ನಾನು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ. ಈ ಪ್ಲ್ಯಾಂಟ್ ಕೂಡ ಇದು ಇಂಡೋರ್ ಪ್ಲ್ಯಾಂಟು. ಈ ಪ್ಲ್ಯಾಂಟ್ ಕೂಡ ನಾನು ಕೃಷ್ಣ ನರ್ಸರಿಲೇ ತೊಗೊಂಬಂದಿದ್ದು. ಇದರಲ್ಲಿ ಪಿಂಕ್ ಕಲರ್ ಗೊಂಚಲು ಹೂವು ಬರುತ್ತೆ. ಇದೆಲ್ಲನೂ ಕೂಡ ನಾವು ಕೃಷ್ಣ ನರ್ಸರಿಲೇ ತೊಗೊಂಡು ಬಂದಿದ್ದು. ಇದು ನೋಡಿ, ಇದು ತಂದು ನಾನು 3 ವರ್ಷ ಆಯಿತು ತೊಗೊಂಡು ಬಂದು. ಇದು ಲಿಪ್ಸ್ಟಿಕ್ ಪ್ಲ್ಯಾಂಟ್ ಅಂತೆ, ಅಲ್ಲ ಸ್ಟೆಮ್ ಲಿಪ್ಸ್ಟಿಕ್ ಪ್ಲ್ಯಾಂಟ್. ಕೃಷ್ಣ ನರ್ಸರಿಲಿ ನಾನು ನಿಮಗೆ ಒಂದು ಪ್ಲ್ಯಾಂಟ್ ತೋರಿಸಿದ್ನಲ್ಲ, ಅದೇ ಪ್ಲ್ಯಾಂಟ್ ಇದು ನೋಡಿ. ಹೇಳಿದ್ನಲ್ಲ ಅವತ್ತು ಎಷ್ಟು ಚಿಕ್ಕದಿದ್ದು ಈಗ ಎಷ್ಟು ಉದ್ದ ಆಗಿದೆ ಅಂತ. ಈ ಪ್ಲ್ಯಾಂಟ್ ತಂದಾಗ ತುಂಬಾ ಚಿಕ್ಕದಿತ್ತು, ಈಗ ನೋಡಿ ಎಷ್ಟು ಉದ್ದ ಆಗಿದೆ. ಮತ್ತು ಮಧ್ಯದಲ್ಲಿ ಚಿಗುರುತ್ತಾ ಇದೆ ಕೂಡ. ಮಧ್ಯದಲ್ಲಿ ನನ್ನ ರಾಧಾಕೃಷ್ಣ. ನೀವು ಯಾರಾದರೂ ನನ್ನ ರಾಧಾಕೃಷ್ಣ ಅಲಂಕಾರದ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಈ ಪ್ಲ್ಯಾಂಟ್ನು ಕೂಡ ನಾನು ಆ ನರ್ಸರಿ ವಿಡಿಯೋದಲ್ಲೇ ತೋರಿಸಿದ್ದೀನಿ, ನಿಮಗೆ ನೆನಪಿರ್ಬೋದು. ಇವುಗಳಿಗೆಲ್ಲ ನೀರನ್ನು ನೀವು ಚಿಕ್ಕ ಲೋಟದಲ್ಲಿ ಹಾಕಿದ್ರೆ ಫೋಟೋ ಇದೆ ಇಲ್ಲಿ. ಈ ಸ್ಕೆಚ್ನ ಬಿಡಿಸಿದ್ದು ನಾನೇ. ಪ್ಲ್ಯಾಂಟ್ಗಳು ಪಾಟಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಬೆಳೆಯೋದಿಲ್ಲ. ಅವುಗಳನ್ನೆಲ್ಲ ನೀಟಾಗಿ ಪೋಷಣೆ ಮಾಡಬೇಕಾಗುತ್ತೆ. ಟೈಮಿಗೆ ಗೊಬ್ಬರ, ನೀರು ಎಲ್ಲ ಹಾಕಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇದು ಜೇಡ್ ಪ್ಲ್ಯಾಂಟ್ ಅಂತ. ಇದು ಮನೇಲಿದ್ದರೆ ತುಂಬ ಲಕ್ಕಿ ಅಂತಾರೆ. ಸೊ ನಾವು ಇದನ್ನು ಕಾರ್ನರಲ್ಲಿ ಇಟ್ಟಿದ್ದೀವಿ. ಮತ್ತು ಇದು ಕಮಲದ ಹೂವಿನ ರೀತಿ ಕಾಣಿಸುತ್ತೆ. ಪ್ಲ್ಯಾಂಟ್ಗಳು ನಿಜವಾಗ್ಲೂ ಅಲ್ಲಿ ಕಾಸ್ಟ್ಲಿ ಅಂತ ಏನಿಲ್ಲ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. 150-200 ಒಳಗಡೆ ಸಿಗ್ತವೆ. ನೀವು ಯಾರಾದರೂ ಹೋಗಿ ತೊಗೋಬೇಕಂತಿದ್ರೆ ನೋಡಿ, ಟ್ರೈ ಮಾಡಿ.